ಸೊ ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸ್ವಾಗತ. ಸೊ ಬ್ಯಾಟ್ಮ್ಯಾನ್ದೊಂದು ಸ್ಟಿಕ್ಕರ್ ಇದೆ ಇಲ್ಲಿ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತಿನ ಟಾಪಿಕ್ಕಲ್ಲಿ ಬ್ಯಾಟ್ಮ್ಯಾನ್ ಸ್ಟಿಕ್ಕರ್ ಬಗ್ಗೆನೂ ಹೇಳ್ತೀನಿ. ಬಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆ್ಯಕ್ಚುಲಿ ಇಸ್ ವೈ ಡು ವಿ ಡೂ ಮಾಡಿಫಿಕೇಷನ್ ಆನ್ ಅವರ್ ಮೋಟರ್ ಸೈಕಲ್. ಐನೋ ನಾನೊಂದು ಸ್ಕೂಟರ್ ಓಡಿಸ್ತಾ ಇರ್ಬೋದು, ಬಟ್ ಮೋಟರ್ ಸೈಕಲ್ ಮೇಲೆ ಇನ್ ಜನರಲ್ ಮೋಟರ್ ಸೈಕಲ್ ಆಗಿರಲಿ ಆರ್ ಈವನ್ ಸ್ಕೂಟರ್ ಆಗಿರಲಿ ಯಾಕೆ ನಾವು ಮಾಡಿಫಿಕೇಷನ್ ಮಾಡ್ತೀವಿ, ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ನಾನು ಆಲ್ರೆಡಿ ಪ್ರಾಕ್ಟಿಕಲ್ ಟೇಕ್ ಆಲ್ರೆಡಿ ಮಾಡಾಗಿದೆ. ಏನೇನು ಮಾಡಿಫಿಕೇಷನ್ ಮಾಡಬೇಕು ನೀವು ಮೋಟರ್ ಸೈಕಲ್ ಮೇಲೆ, ಲೈಕ್ ದ ಲುಕ್ ವೈಸ್ ಮಾಡಿಫಿಕೇಷನ್ನು, ಪ್ರೊಟೆಕ್ಷನ್ ಮಾಡಿಫಿಕೇಷನ್ನು, ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ನು, ಕಂಫರ್ಟ್ ಮಾಡಿಫಿಕೇಷನ್ನು, ಇದ್ರ ಬಗ್ಗೆ ಎಲ್ಲ ನಾನು ಸಾಕಷ್ಟು ಡಿಸ್ಕಷನು ಮಾಡಿದ್ದೀನಿ. ಹಾಗೂ ಈವನ್ ನಂದು ಮೋಟರ್ ಸೈಕಲ್ಲು ದ ಪ್ರೀವಿಯಸ್ಲಿ ಓನ್ಡ್ ಹಂಟರ್ 350 ಮೇಲೆ ಏನು ಮಾಡಿಫಿಕೇಷನ್ ಮಾಡಿದ್ದೆ, ಆ್ಯಂಡ್ ಕರೆಂಟ್ಲಿ ನಾನು ಓನ್ ಮಾಡೋ ಸ್ಕ್ರಾಮ್ಲರ್ 400X ಮೇಲೆ ಏನು ಮಾಡಿಫಿಕೇಷನ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಆಗಿದೆ. ಸೊ ಅಗೇನ್ ಅದನ್ನು ತಿರ್ಗಾ ಕವರ್ ಮಾಡೋಕ್ಕೆ ಹೋಗಲ್ಲ, ಏನೇನು ಮಾಡಿಫಿಕೇಷನ್ ಏನು ಎವ್ರಿಥಿಂಗು. ಸೊ ನಂದು ಚಾನಲಲ್ಲಿ ಚೆಕ್ಔಟ್ ಮಾಡಿ ಏನೇನು ಮಾಡಿಫಿಕೇಷನ್ ಮಾಡಿದ್ದೀನಿ ಅಂತ. ಬಟ್ ಇವತ್ತು ನಾನೊಂದು ಇಮೋಷ್ನಲ್ ಟೇಕ್ ತೊಗೊಳ್ಳೋಣ ಅಂತ ರಿಗಾರ್ಡಿಂಗ್ ವೈ ಅ ಮೋಟರ್ ಸೈಕ್ಲಿಸ್ಟು ಮೇಕ್ಸ್ ಮಾಡಿಫಿಕೇಷನ್ ಆನ್ ಇಸ್ ಮೋಟರ್ ಸೈಕಲ್. ಸೊ ಬಿಕಾಸ್ ಈ ಮಾಡಿಫಿಕೇಷನ್ ಕಲ್ಚರು ನನ್ನ ಪ್ರಕಾರ ಮೊದಲು ಇತ್ತು ಟು ಅನ್ ಎಕ್ಸ್ಟೆಂಟು, ಎಸ್ಪೆಷಲಿ ಮೋಟರ್ ಸೈಕಲ್ಲು, ಈವನ್ ಸ್ಕೂಟರಲ್ಲೂ ಇತ್ತು. ಬಟ್ ಈ ಲೆವೆಲ್ಲು ಇವಾಗ ಇರೋ ಲೆವೆಲಲ್ಲಿ ಇರಲಿಲ್ಲ. ಎಕ್ಸಾಂಪಲ್ ಕೊಡೋದಾದರೆ ನಾನು ಆಲ್ರೆಡಿ ನಂದು ಹಂಟರ್ ಆ್ಯಂಡ್ ಸ್ಕ್ರಾಮ್ಲರ್ ಬಗ್ಗೆ ಆಲ್ರೆಡಿ ಮಾಡಿಫಿಕೇಷನ್ ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಆಲ್ಸೋ ಈ ಸ್ಕೂಟರು ಬೇಸಿಕಲಿ ಆಲ್ರೆಡಿ ತೋರಿಸ್ದೆ ಏನು ಮಾಡಿಫಿಕೇಷನ್ ಮಾಡಿದ್ದೀನಿ ಅಂತ. ಜಸ್ಟ್ ಒಂದೇ ಒಂದು ಮಾಡಿಫಿಕೇಷನು ಬ್ಯಾಟ್ಮ್ಯಾನ್ದು ಸ್ಟಿಕ್ಕರ್ ಹಾಕಿರೋದಷ್ಟೇ. ಬಟ್ ನಂದು ಪ್ರೀವಿಯಸ್ ನನ್ನ ಹತ್ರ ಸ್ಕೂಟರ್ ಇತ್ತು. ಬೇಸಿಕಲಿ ಅದನ್ನ ನಾನು ಜಾಸ್ತಿ ಮೈಸೂರಲ್ಲೂ ತುಂಬ ಲೈಕ್ ಕಾಲೇಜ್ಗೆ ಹೋಗಬೇಕಾದ್ರೆ ಓಡಿಸ್ತಾ ಇದ್ದೆ, ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ಓಡಿಸ್ತಾ ಇದ್ದೆ. ದಟ್ ಈಸ್ ದ ಹಾಂಡಾ ಆ್ಯಕ್ಟಿವಾ. ಅದು ಬ್ಲ್ಯಾಕ್ ಕಲರ್ ಇತ್ತು ಆ್ಯಕ್ಚುಲಿ. ಸೊ ಅದನ್ನು ನಾನು ಅವಾಗಲೇ ಪ್ಯಾಷನೇಟಾಗಿ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಅವಾಗ ನಾನು ಒಂಥರ ಸ್ಕೂಟರ್ ಪರ್ಸನ್. ಇವಾಗಲೂ ನಾನು ಒಂದು ರೀತಿ ಸ್ಕೂಟರ್ ಪರ್ಸನ್ ಅಂತಲೇ ಹೇಳ್ಬೋದು. ಐ ಆಮ್ ಸ್ಟಿಲ್ ನಾಟ್ ಮೋಟರ್ ಸೈಕಲ್ ಓನ್ ಮಾಡ್ತಾಯಿದ್ದೀನಿ ಅಂದರೆ ಸ್ಕೂಟರ್ನ ಬಿಟ್ಬಿಟ್ಟಿದ್ದೀನಿ ಅಂತಲ್ಲ. ಸೊ ಅವಾಗ ನಾನು ಆಬ್ವಿಯಸ್ಲಿ ಅದನ್ನು ಲೈಕ್ ಇಟ್ ವಾಸ್ ಅ ಬ್ಲ್ಯಾಕ್ ಕಲರ್ ಆ್ಯಕ್ಟಿವಾ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಟೆಫ್ಲಾನ್ ಕೋಟಿಂಗ್ ಯಾವಾಗಲೂ ಆಗ್ತಾಯಿದೆ. ಎವ್ರಿ ಟೈಮ್ ನಾನು ಸರ್ವಿಸ್ ಮಾಡಿದಾಗ ಫುಲ್ ಶೈನಿಯಾಗಿರಬೇಕು, ಒಂಥರ ಫ್ಲ್ಯಾಶಿಯಾಗಿ ಕಾಣಬೇಕು, ಡಾರ್ಕಾಗಿ ಕಾಣಬೇಕು ಅಂತ ಅದನ್ನು ಮಾಡ್ತಾಯಿದ್ದೆ. ಅದು ಮಾಡಿಫಿಕೇಷನ್ ಅಲ್ಲ, ಆಬ್ವಿಯಸ್ಲಿ ನಾನು ಒಂದು ಎಫರ್ಟು ಟು ಮೇಕ್ ಇಟ್ ಲುಕ್ ಗುಡ್ಡು. ಒಂದು ಮಾಡಿಫಿಕೇಷನ್ ವೈಸ್ ಅದರಲ್ಲಿ ಐ ಥಿಂಕ್ ಆ ಟೈಮಲ್ಲಿ ನನ್ನ ಪ್ರಕಾರ ಇಷ್ಟೊಂದು ಲೈಕ್ ಮಾಡಿಫಿಕೇಷನ್ ಲೈಕ್ ನಾವು ಇವಾಗ ನೋಡ್ತಾ ಇದ್ದೀವಿ ನೋಡಿ, ಟೆಕ್ನಿಕಲ್ ಮಾಡಿಫಿಕೇಷನ್ನು, ಮಿರರ್ಸೇ ಚೇಂಜ್ ಮಾಡ್ತಾ ಇದ್ದಾರೆ, ಇಂಜಿನ್ ಗಾರ್ಡ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಆ ಲೆವೆಲ್ಲು ಮಾಡಿಫಿಕೇಷನ್ ಅವಾಗಿರಲಿಲ್ಲ. ಸಣ್ಣ ಪುಟ್ಟ ಲೈಟ್ ಎಲ್ಲ ಆಗ್ತಾಯಿದ್ರು. ಓಕೆ, ಸಿಗ್ನಲ್ ಬಂತು, ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ಟಾಪಿಕ್ ಡಿಸ್ಕಸ್ ಮಾಡೋಣ. ನಾನು ಒಂದು ಹಾಂಡಾ ಆ್ಯಕ್ಟಿವಾದಲ್ಲಿ ಏನೇನು ಮಾಡಿಫಿಕೇಷನ್ ಮಾಡಿದೆ ಅಂತ. ಓಕೆ, ಸ್ವಲ್ಪ ವೆಯ್ಟ್ ಮಾಡೋಣ. ಒಳ್ಳೆ ಸಿಟಿಸನ್ ನಾವು. R15 ಸ್ಪೆಷಲ್ ಎಡಿಷನ್ ಅನಿಸುತ್ತೆ, ಮಾನ್ಸ್ಟರ್ ಎನರ್ಜಿ ಅಂತ. ಸೊ ಇದು ಒಂಥರ ಸ್ಪೆಷಲ್ ಎಡಿಷನು, ಒಂದು ರೀತಿ ಮಾಡಿಫಿಕೇಷನ್. ಆಬ್ವಿಯಸ್ಲಿ ಮಾಡಿಫಿಕೇಷನ್ ಅಲ್ಲ, ಕಂಪನಿ ಕಡೆಯಿಂದನೇ ಒಂದು ಸ್ವಲ್ಪ ಸ್ಪೆಷಲಾಗಿ ಕಾಣೋ ಥರ ಮೋಟರ್ ಸೈಕಲ್ಲು. ಇನ್ನೂ ನೀವು ಮಾಡಿಫಿಕೇಷನ್ ಅಂತಲೇ ಹೇಳ್ಬೋದು. ಓಕೆ, ಗ್ರೀನ್ ಲೈಟ್ ಬಂತು. ಓಕೆ, ಸೊ ನಂದು ಹಾಂಡಾ ಬಗ್ಗೆ ಮಾತಾಡ್ತಾ ಇದೆ. ಸೊ ಆ ಟೈಮಲ್ಲಿ ಈ ಥರ ಸ್ಪೆಷಲ್ ಎಡಿಷನ್ ಎಲ್ಲ ಐ ಡೋಂಟ್ ನೋ ಇತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಮಾಡಿಫಿಕೇಷನ್ ಅಂದರೆ ನಾವು ಬರೀ ಸ್ಟಿಕ್ಕರ್ ಹಾಕ್ತಾಯಿದ್ವಿ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸು. ಒಂದು ಸ್ವಲ್ಪ ಅಂಡರ್ ದ ಮೋಟರ್ ಸೈಕಲ್ ಸ್ವಲ್ಪ ಲೈಟ್ ಹಾಕ್ತಾರೆ ನೋಡಿ, ಇವಾಗಲೂ ಸ್ವಲ್ಪ ಜನ ಹಾಕ್ತಾರೆ ಆ ಥರ. ಸೊ ಆ ಥರ ಮಾಡಿಫಿಕೇಷನ್ ಇದ್ದಿದ್ದು. ಟೆಕ್ನಿಕಲ್ ಮಾಡಿಫಿಕೇಷನ್ ಅಂತ ಏನೂ ಇರಲಿಲ್ಲ ಅವಾಗ. ಸೊ ನಾನು ಒಂಥರ ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ನಾನು ಒಂಥರ ಲೈಕ್ ರಾಕ್ ಬ್ಯಾಂಡ್ ಫ್ಯಾನ್ ಆಗಿದೆ ಆ್ಯಕ್ಚುಲಿ. ಲೈಕ್ ದ ಲಿಂಕಿನ್ ಪಾರ್ಕು, ಮೆಟಾಲಿಕಾ, ಚಿಲ್ಡ್ರನ್ ಆಫ್ ಬೋರ್ಡಮು, ಸ್ಲೇಯರು. ಇಫ್ ಯು ಆರ್ ಅ ಮೆಟಲ್ ಫ್ಯಾನ್, ಎಸ್ಪೆಷಲಿ ಮೋಟರ್ ಸೈಕ್ಲಿಸ್ಟ್, ಕೆಲವರು ಮೆಟಲ್ ಫ್ಯಾನ್ಸ್ ಇರ್ತಾರೆ, ಎಸ್ಪೆಷಲಿ ರೆಟ್ರೋ ಮೋಟರ್ ಸೈಕ್ಲಿಸ್ಟು, ನಿಮ್ಗೆ ಗೊತ್ತಿರುತ್ತೆ ಈ ಬ್ಯಾಂಡ್ಸು. ಕನ್ನಡ ಸಾಂಗ್ಸು ಕೇಳ್ತಾ ಇದ್ದೆ, ಕನ್ನಡ ಸಾಂಗ್ಸ್ ಕೇಳ್ತಾ ಇದ್ದೆ ಇಲ್ಲ ಅಂತ ಹೇಳ್ಬೇಡಿ. ಇವಾಗ ನಾನು ನಿಜ ಹೇಳ್ಬೇಕಂದ್ರೆ ಸಂಚಿತ್ ಹೆಗ್ಡೆ ಹೆವಿ ಫ್ಯಾನು. ಅವರು ಸಗದಾಗಿ ಆಡ್ತಾರೆ ನಿಜ ಹೇಳ್ಬೇಕಂದ್ರೆ. ಲೈಕ್ ದ ಕೈಂಡ್ ಆಫ್ ಸಾಂಗ್ಸ್ ನೀವು ಅರ್ಥ ಆಗುತ್ತೆ ನೋಡಿ, ಸ್ವಲ್ಪ ಡೀಪರ್ ಆಗಿ ಇರುತ್ತೆ ನೋಡಿ ಸಾಂಗ್ಸು, ಆ ಥರ ನಿಮ್ಗೆ ಇಷ್ಟ. ಸೊ ರಾಕ್ ಸಾಂಗ್ಸ್ ಆ ಥರ ಡೀಪ್ ಆಗಿತ್ತು. ಆ್ಯಂಡ್ ಎಸ್ಪೆಷಲಿ ಆ ಟೈಮಲ್ಲಿ ನಿಮ್ಗೆ ಗೊತ್ತು, ಅದೊಂಥರ ಟರ್ಬುಲೆನ್ಸ್ ಟೈಮು, ದ ಟೀನೇಜು. ಸೊ ಯು ಆರ್ ಗೋಯಿಂಗ್ ಥ್ರೂ ಅ ಲಾಡ್ ಆಫ್ ಥಿಂಗ್ಸು, ಇಮೋಷನ್ಸು, ಹಾರ್ಮೋನ್ಸು. ಸೊ ಆ ಟೈಮಲ್ಲಿ ಎಲ್ಲನೂ ಇರುತ್ತೆ ನಿಮಗೆ, ಲವ್ ಗಿವು ಆ ಥರನೂ ಮೈಂಡಲ್ಲಿರುತ್ತೆ. ಲೈಕ್ ಗ್ರೋ ಆಗ್ತಾ ಇರ್ತೀರ ನೀವು, ಎಜುಕೇಷನು, ಕ್ಯಾರಿಯರು, ಪ್ರೆಷರು. ಸೊ ಆ ಟೈಮಲ್ಲಿ ಲೈಕ್ ನಾವು ಟಪಾನ್ ಗುಚ್ಚಿ ಸಾಂಗ್ಸು ಕೇಳ್ತಾ ಇದ್ವಿ. ಬಟ್ ರಾಕ್ ಸಾಂಗ್ಸು ಏನಕ್ಕೆ ನನಗೆ ಪರ್ಸನಲಿ ಏನಕ್ಕೆ ಕನೆಕ್ಟ್ ಆಯಿತು ಅಂದರೆ ಆ ಟೈಮಲ್ಲಿ ಬಿಕಾಸ್ ಆ ಫೀಲ್ ಬರ್ತಾಯಿತ್ತು. ಲೈಕ್ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ, ಇಂಟರ್ನಲ್ಸು ಸರಿಯಾಗಿ ಹೋಗಿಲ್ಲ ಅಂದರೆ, ಎಕ್ಸಾಮಲ್ಲಿ ಏನಾದರೂ ಟೋಪ್ ಹೊಡೆದ್ರೆ ಆ ಥರ ಡೆಫಿನೆಟ್ಲಿ ಟೆನ್ಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಲವ್ ಸಾಂಗ್ಸ್ ಎಲ್ಲ ಕೇಳೋಕ್ಕಾಗಲ್ಲ. ರಾಕ್ ಸಾಂಗ್ಸು ಸ್ವಲ್ಪ ಡೀಪರ್ ಸಾಂಗ್ಸು ನೀವು ಕೇಳಬೇಕಾಗುತ್ತೆ. ನನಗೆ ಪರ್ಸನಲಿ ಲಿಂಕಿನ್ ಪಾರ್ಕ್, ಎಸ್ಪೆಷಲಿ ಚೆಸ್ಟರ್ ಅವ್ರದ್ದಂತೂ
ಸಾಕಷ್ಟು ಫ್ಯಾನ್ ಆಗಿದೆ. ಆ್ಯಂಡ್ ಮೆಟಾಲಿಕಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ತುಂಬ ಫ್ಯಾನ್ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ಅವ್ರದ್ದು ಬ್ಯಾಂಗ್ಳೂರಲ್ಲಿ ಕಾನ್ಸರ್ಟ್ ನಡೆದಿತ್ತು ಪ್ಯಾಲೇಸ್ ಗ್ರೌಂಡಲ್ಲಿ, ನಾನು ನನ್ನ ಫ್ರೆಂಡು ನೋಡಿದ್ವಿ. ಎಂಥ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅದಂತೂ, ಗ್ರೇಟು. ಸೊ ನಾನು ಅದರದ್ದೆಲ್ಲ ಫ್ಯಾನ್ ಆಗಿರೋದ್ರಿಂದ ನಾನು ಸಾಕಷ್ಟು ಮೇಲೆ ಸ್ಟಿಕ್ಕರ್ ಆಗ್ತಾಯಿದೆ. ಮೆಟಾಲಿಕಾ ಸ್ಟಿಕ್ಕರ್ ಹಾಕಿದೆ, ಗ್ರಿಮ್ ರಿಪ್ಪರ್ದು ಅದೆಲ್ಲ ಆಗ್ತಾಯಿದೆ. ಆಲ್ಸೋ ನೀವು ನೋಡ್ಬೋದು ಇವಾಗ ನಾನು ಬ್ಯಾಟ್ಮ್ಯಾನ್ ಸ್ಟಿಕ್ಕರ್ ಹಾಕಿದ್ದೀನಿ. ಸೊ ನಾನು ಕಾಮಿಕ್ ಬುಕ್ಸೋದು ತುಂಬ ಫ್ಯಾನು. ಚಿಕ್ಕ ಹುಡುಗ ಇರಬೇಕಂದ್ರೆ ನಾನು ಕಾರ್ಟೂನ್ ನೆಟ್ವರ್ಕ್ ಅದು ಎಷ್ಟೊಂದು ಜನ 90s ಕಿಡ್ ಅಂತೂ ನೋಡಿರ್ತೀರ ನೀವು. ಸೊ ನಾನಂತೂ ಡಿ ಸಿನ ಹೆವಿ ಫಾಲೋ ಮಾಡಿದ್ದೀನಿ, ಮಾರ್ವಲ್ಗಿಂತ ಜಾಸ್ತಿ ಡಿ ಸಿ ಫಾಲೋ ಮಾಡಿದ್ದೆ. ಆ್ಯಂಡ್ ಬ್ಯಾಟ್ಮ್ಯಾನು ಒನ್ ಆಫ್ ಮೈ ಫೇವ್ರೇಟ್ ಕ್ಯಾರೆಕ್ಟರ್ ನಿಜ ಹೇಳಬೇಕಂದ್ರೆ ಇನ್ ದ ಡಿ ಸಿ. ಮೆನಿ ರೀಸನ್ಸು, ಬಿಕಾಸ್ ಅವ್ನು ನಾರ್ಮಲ್ ಮನುಷ್ಯ ಅಷ್ಟೇ, ಬಟ್ ಸ್ಟಿಲ್ ಈ ಡಸ್ ಥಿಂಗ್ಸ್ ವಿಚ್ ಆರ್ ವೆರಿ ಬಿಗ್ಗು. ಸೊ ಸೂಪರ್ ಪವರ್ ಇಲ್ಲದೆ ಇದ್ರೂ ಒಂದೊಂಥರ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಅವನು ಆಬ್ವಿಯಸ್ಲಿ ಸ್ಪೈಡರ್ ಮ್ಯಾನು ತುಂಬ ಜನಕ್ಕೆ ಫೀಲಿಂಗ್ ಇರುತ್ತೆ, ಬಿಕಾಸ್ ಅವನೊಂಥರ ರಿಲೇಟೇಬಲ್ಲು ಬೇಸಿಕಲಿ ಕ್ಯಾರೆಕ್ಟರು ಬ್ಯಾಟ್ಮ್ಯಾನು ಆ್ಯಂಡ್ ಸ್ಪೈಡರ್ ಮ್ಯಾನು, ಅಟ್ಲೀಸ್ಟ್ ನಮ್ಮ ಜನ್ರೇಷನ್ಗೆ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೋಸ್ಕರ ಆಬ್ವಿಯಸ್ಲಿ ಅವ್ರು ಸ್ಟಿಕ್ಕರ್ ಎಲ್ಲ ಹಾಕಿದೆ. ಸೊ ಅದನ್ನು ನೀವು ಮಾಡಿಫಿಕೇಷನ್ ಅಂತ ಹೇಳ್ತೀರಾ ಹೇಳಲ್ವಾ? ನನ್ನ ಪ್ರಕಾರ ಅದು ಮಾಡಿಫಿಕೇಷನ್. ಯಾಕೆ ಅಂತ ನಾನು ಹೇಳ್ತೀನಿ. ಈವನ್ ಈ ಗಾಡಿಯಲ್ಲಿ ನಾನು ಟು ಬಿ ವೆರಿ ಆನೆಸ್ಟ್ ಯಾವುದು ಮಾಡಿಫಿಕೇಷನ್ ಮಾಡೇ ಇಲ್ಲ. ಜಸ್ಟ್ ನಾನು ಒಂದೇ ಒಂದು ಸ್ಟಿಕ್ಕರ್ ಹಾಕಿದ್ದೀನಿ. ಸ್ಟಿಲ್ ಇಟ್ ಈಸ್ ಅ ಮಾಡಿಫಿಕೇಷನ್. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ಲಿ ಮಾಡಿಫಿಕೇಷನ್ ಮಾಡೋರ ಬಗ್ಗೆ ಮಾತಾಡೋಣ, ಯಾವ ಥರ ಇದ್ದಾರೆ ಅಂತ ಕೇಳೋದಾದರೆ. ನಾನು ನೋಡ್ದಂಗೆ ತುಂಬ ಜನ ಹೆಂಗಿದ್ದಾರೆ ಅಂದರೆ, ಕೆಲವರು ಮಾಡಿಫಿಕೇಷನ್ಸೇ ಮಾಡಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಅವ್ರು ಯಾರು ರೀಸನ್ ಹೇಳಲ್ಲ. ಬಟ್ ಜನ್ರಲಿ ನನ್ನ ಪ್ರಕಾರ ಒಂದು ಸ್ಟಾಕ್ ಬೈಕ್ ತೊಗೋತೀರಾ ಅಂದರೆ, ಕೆಲವರು ತುಂಬ ರೇರ್ ಪೀಪಲ್ ಇದ್ದಾರೆ, ಅವರು ಪರ್ಫೆಕ್ಟ್ ಸ್ಟಾಕ್ ಬೈಕ್ ತೊಗೊಳಕ್ಕೆ ನೋಡ್ತಾರೆ. ಸಣ್ಣ ಪುಟ್ಟ ಅದನ್ನು ಮಾಡಿಫಿಕೇಷನ್ ಅಂತ ಹೇಳಲ್ಲ. ದಟ್ ಏನು ಹೇಳಿ, ಇಂಜಿನ್ ಗಾರ್ಡ್ ಎಲ್ಲ ತೊಗೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳೋದು, ಅದನ್ನೇನು ದೊಡ್ಡ ಮಾಡಿಫಿಕೇಷನ್ ಅಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತು ಏನು ಹಾಕ್ಬೇಕಂತ, ಬೇಸಿಕ್ ಮಾಡಿಫಿಕೇಷನ್, ಪ್ರೊಟೆಕ್ಷನ್ ಮಾಡಿಫಿಕೇಷನು ಅದನ್ನು ಹಾಕ್ತಾರೆ ಕೆಲವರು. ಆ್ಯಂಡ್ ಆಲ್ಮೋಸ್ಟ್ 100% ಅವರು ಸ್ಯಾಟಿಸ್ಫೈಡ್ ಆಗಿರ್ತಾರೆ ಆ ಮೋಟರ್ ಸೈಕಲಿಂದ. ಅವ್ರು ಇನ್ ಕೇಸ್ ಸ್ಕೂಟರ್ ಅಂದರೆ ಸ್ಕೂಟರ್ ಜೊತೆಗೆ ಆ ಥರನೂ ಕೆಲವು ತುಂಬ ಸ್ಟ್ರಿಕ್ಟ್ ಪರ್ಸನಾಲಿಟೀಸು ಇದ್ದಾರೆ. ಬಿಕಾಸ್ ಅವ್ರಿಗೇನು ಗುರು ಗಾಡಿ ಇರೋದು ಓಡೋಕ್ಕೆ, ನಾನು ಏನು ಪರ್ಪಸ್ಗೆ ಅದು ಸರ್ವ್ ಆಗ್ತಾ ಇದೆಯಾ ಇಲ್ವಾ, ಸರ್ವ್ ಆಗ್ತಾಯಿದೆ ಅಂದರೆ ಸಾಕು ನನಗೆ, ಇನ್ನೇನು ಬೇಕು ಅಂತ. ಸೊ ಆ ಥರ ತುಂಬ ಜನ ಇದ್ದಾರೆ. ಸೊ ಅದು ಒಂಥರ ಲೈಕ್ ತುಂಬ ಕಮ್ಮಿ ಮಾಡಿಫೈ ಮಾಡೋರು ಅವರು ಇದ್ದಾರೆ. ಆ್ಯಂಡ್ ಅವರು ಇದೊಂದು ರೀಸನ್ ಅಂತ ಹೇಳಿದ್ರೆ, ಅದು ಒಂದು ರೀಸನ್ಗೋಸ್ಕರ ಮಾಡ್ಬೋದು. ಮೇ ಬಿ ಅವ್ರು ಸ್ಟ್ರಿಕ್ಟ್ ಆಗಿರ್ಬೋದು ಲೈಫಲ್ಲಿ, ಆ್ಯಂಡ್ ವೆರಿ ಪ್ರಾಪರಾಗಿ ಅವ್ರು ಮೋಟರ್ ಸೈಕಲ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಏನೂ ಮಾಡಿಫಿಕೇಷನ್ ಮಾಡೋ ಅವಶ್ಯಕತೆ ಬಂದಿಲ್ಲ ಅವ್ರಿಗೆ. ಇನ್ನೊಂದು ಟೈಪ್ ಆಫ್ ಪೀಪಲ್ಲು, ಅವ್ರಿಗೆ ಮಾಡಿಫಿಕೇಷನ್ ಮಾಡೋ ಆಸೆ ಇದೆ. ಬಟ್ ಅವರು ಬಿಕಾಸ್ ನಿಮಗೆ ಗೊತ್ತು, ಮಾಡಿಫಿಕೇಷನ್ ತುಂಬ ಜನ ಪ್ರಮೋಟ್ ಮಾಡ್ತಾರೆ, ಲೈಕ್ ಮಾಡಿಫಿಕೇಷನ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಇದು ಬಂದ ಮೇಲೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬಟ್ ಸ್ಟಿಲ್ ದ ಪ್ರಾಬ್ಲಮ್ ಏನು ಗೊತ್ತಾ, ತುಂಬ ಜನರ ಹತ್ರ ದಟ್ ಫಿನಾನ್ಷಿಯಲ್ ಸ್ಟೇಟಸ್ ಅವ್ರ ಹತ್ರ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಕಮಿಟ್ಮೆಂಟ್ಸ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಕೆಲವು ಟೈಮು ಅವ್ರಿಗೆ ನಾಚಿಕೆನೂ ಆಗುತ್ತೆ. ಎಲ್ಲರ ಮುಂದೆ ಏನು ಹೇಳ್ಕೊಂಡ್ಬಿಡ್ತಾನೆ, ಸಮಾಜ ಏನು ಹೇಳುತ್ತೆ, ನಾನು ಇಷ್ಟೊಂದು ಮಾಡಿಫಿಕೇಷನ್ ಮಾಡಿದ್ರೆ ಇಷ್ಟೊಂದು ಶೋಕಿ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆ್ಯಂಡ್ ಮನೆಯವ್ರು ಏನಾದರೂ ಹೇಳಿದ್ರೆ ಖರ್ಚು ಮಾಡ್ತಾರೆ ಅಂತ. ಸೊ ಅವರು ಬೇರೆಯವ್ರದ್ದು ಒಂದು ಪ್ರೆಷರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಭಯದಲ್ಲಿ ಒಂದು, ಇನ್ನೊಂದು ಅವ್ರ ಹತ್ರ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರಲ್ಲ. ಆ್ಯಂಡ್ ಲೈಕ್ ಮೇ ಬಿ ಅವ್ರಿಗೆ ಮಾಡಿಫಿಕೇಷನ್ ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಆ ಥರ ಮಾಡ್ಬೋದು. ಸೊ ಟು ಬಿ ಆನೆಸ್ಟ್, ಐ ಸಿಂಪತೈಸ್ ವಿತ್ ಯು ಪೀಪಲು. ಏನು ಬೇಜಾರು ಮಾಡ್ಕೊಬೇಡಿ. ಒನ್ ಡೇ ಇನ್ ಯುವರ್ ಲೈಫು ಡೆಫಿನೆಟ್ಲಿ ನೀವು ಚೆನ್ನಾಗಿ ದುಡಿತೀರಾ. ಆ್ಯಂಡ್ ಯು ವಿಲ್ ಫೈಟ್ ಆಲ್ ದೀಸ್ ಡಿಮನ್ಸು. ನಿಮ್ಮದು ಐ ನೋ ದಿಸ್ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅರೌಂಡ್ ಯು, ಯಾರು ಜನರು ಇದ್ದಾರೆ, ಅದರಿಂದ ನೀವು ಫೈಟ್ ಮಾಡಿಬಿಟ್ಟು ನೀವು ನಿಮಗೋಸ್ಕರ ಬದುಕ್ತೀರಾ ಒಂದಿನ. ಸೊ ಭಯ ಪಡಬೇಡಿ. ಆ ಥರ ನನಗೂ ಅರ್ಥ ಆಗುತ್ತೆ. ಎಲ್ಲ ಟೈಮು ನೀವು ಹೇಳೋದು ಈಸಿ, ಯು ಹ್ಯಾವ್ ಟು ಗೆಟ್ ಔಟ್ ಅಟ್ ಸೋಷಿಯಲ್ ಸ್ಟಿಗ್ಮಾ ಅಂತ. ಬಟ್ ಕೆಲವರಿಗೆ ಆ ಚಾಯ್ಸ್ ಇರಲ್ಲ. ಸೊ ಅರ್ಥ ಮಾಡ್ಕೋತೀನಿ ನಾನು. ಸೊ ಒನ್ಸ್ ಯು ಗೆಟ್ ಔಟ್ ಆಫ್ ದಟ್, ನೀವು ಇಂಡಿಪೆಂಡೆಂಟ್ ಆಗಿಬಿಟ್ಟು ನೀವೇ ಅರ್ನ್ ಮಾಡಿ ನಿಮ್ಮದೇ ಲೈಫ್ ಜೀವನ ಮಾಡಬೇಕಾದ್ರೆ ನೀವು ಕಮ್ಔಟ್ ಆಗ್ತೀರಾ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಯು ವಿಲ್ ಡೂ ಯುವರ್ ಮಾಡಿಫಿಕೇಷನ್. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಸೊ ಅಂಥವ್ರಿಗೆ ಹೇಳ್ಬೇಕಂತ ಇದ್ದೆ. ಇನ್ನೊಂದು ಟೈಪ್ ಆಫ್ ಪೀಪಲ್ ಇದ್ದಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಇವರು ಕ್ರೇಜಿ ಅಬೌಟ್ ಮಾಡಿಫಿಕೇಷನ್. ಅಂದರೆ ಅವರು ತುಂಬ ಒಬ್ಸೆಸಿವ್ ಆಗಿರ್ತಾರೆ. ಅಂದರೆ ಮೋಟರ್ ಸೈಕಲ್ ತೊಗೊಂಡಿದ್ದೇ ಒಂದೆರಡು ದಿನ ಆದಮೇಲೆ ಅವ್ರು ಹೋಗ್ಬಿಡ್ತಾರೆ. ಅಂದರೆ ಬ್ಯಾಂಗ್ಳೂರಲ್ಲಿ ಐ ಡೋಂಟ್ ನೋ ಎಲ್ಲಿ ಹೋಗ್ತಾರಂತ. ಈ ಡೆಲ್ಲಿಯಲ್ಲಿ ಕರೋಲ್ ಬಾಗ್ ಅಂತ ಇದೆ ಒಂದು ಜಾಗ. ಸೊ ಅವರೆಲ್ಲ ಡೆಲ್ಲಿಯಿಂದ ಅಲ್ಲಿ ಗಾಡಿ ತೊಗೋತಾನೆ ಕರೋಲ್ ಬಾಗ್ ಹೋಗ್ತಾರೆ ಅಂತ ಒಂದು ಸೇಯಿಂಗ್ ಇದೆ. ಅದೇ ಥರ ಐ ಡೋಂಟ್ ನೋ, ಮೈಸೂರಲ್ಲಿ ಈಗ ಸಾಕಷ್ಟು ಇದೆ ಮೋಟರ್ ಸೈಕಲ್ ಮಾಡಿಫಿಕೇಷನ್ ಮಾಡೋ ಜಾಗಗಳು. ಸೊ ಅವ್ರು ಹೋಗ್ಬಿಟ್ಟು ಆ ಜಾಗದಲ್ಲಿ ಏನೋ ಒಂದು ಮಾಡಿಫಿಕೇಷನ್ ಮಾಡಬೇಕು, ಡಿಫ್ರೆಂಟಾಗಿ ಕಾಣಬೇಕು ಅಂತ ಮಾಡಿಫಿಕೇಷನ್ ಮಾಡ್ತಾರೆ. ತುಂಬ ಓವರ್ ಎಕ್ಸೆಸಿವ್ ಮಾಡಿಫಿಕೇಷನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕೆಲವರು ಇದ್ದಾರೆ, ಐ ಫೀಲ್ ದ್ಯಾಟ್ ಇವರೆಲ್ಲ ಅವರು ಗೊತ್ತಿದೆ ಈ ಮಾಡಿಫಿಕೇಷನ್ ಏನಕ್ಕೆ ಮಾಡಬೇಕು ಎವ್ರಿಥಿಂಗ್ ಅಂತ ಗೊತ್ತಿದ್ಬಿಟ್ಟು ಮಾಡ್ತಾ ಇದ್ದಾರೆ. ಅಗೇನ್ ಇದೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಎಕ್ಸೆಸಿವ್ ಆರ್ ಒಬ್ಸೆಸಿವ್ ಮಾಡಿಫಿಕೇಷನ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಟ್ಸ್ ಜಸ್ಟ್ ಅ ನೇಚರ್, ಅದ್ರ ಬಗ್ಗೆ ಮಾತಾಡ್ತಾ ಇರೋದಷ್ಟೇ. ಸೊ ಅದು ಏನಾಗುತ್ತೆ ಅಂದರೆ, ನಿಮಗೆ ನಾಲೆಜ್ ಇಟ್ಕೊಂಡು ನೀವು ಮಾಡಿಫಿಕೇಷನ್ ಮಾಡ್ತೀರಾ ಅಂದರೆ ಸರಿ. ಬಟ್ ನಾನು ತುಂಬ ಜನ ಏನು ನೋಡ್ತೀನಿ ಅಂದರೆ, ನೀವು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದರಲ್ಲೇ ಈ ಥರ ಮಾಡಿಫಿಕೇಷನ್ ಮಾಡಬೇಕು, ಗುರು ಇದರಲ್ಲಿ ಲೈಟ್ ಸರಿ ಇಲ್ಲ, ಫಾಗ್ ಲೈಟ್ ಹಾಕಲೇಬೇಕು ಅಂತ ಹೇಳ್ಬಿಡ್ತಾರೆ. ಅವ್ರ ಇದರಲ್ಲಿ ಹ್ಯಾಂಡಲ್ ಬಾರ್ ಪೊಸಿಷನ್ ಚೆನ್ನಾಗಿಲ್ಲ.
ಸೊ ನೀವು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಲೇಬೇಕು, ಇಲ್ಲ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಲೇಬೇಕು ಅಂತ ಎಲ್ಲ ಸಾಕಷ್ಟು ನಿಮಗೆ ಒಂಥರ ಲೈಕ್ ಕೆಲವರು ಡೈರೆಕ್ಟಾಗಿ ಹೇಳಲ್ಲ, ಕೆಲವರು ಇಂಡೈರೆಕ್ಟಾಗಿ ಒಂಥರ ಲೈಕ್ ಪ್ರೆಷರ್ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ. ಮಾಡಲೇಬೇಕು, ಇಲ್ಲ ಕಷ್ಟ ಆಗುತ್ತೆ, ನಾನು ಆರಾಮಾಗಿ ರೈಡ್ ಮಾಡ್ತಾಯಿದ್ದೀನಿ ಆಫ್ಟರ್ ದಿಸ್ ಮಾಡಿಫಿಕೇಷನ್ ಅಂದರೆ ನಿಮಗೆ ಟೆಂಪ್ಟ್ ಆಗಿಬಿಡುತ್ತೆ, ನಾನು ತೊಗೊಂಬಿಡೋಣ, ಈ ಮಾಡಿಫಿಕೇಷನ್ ಮಾಡೋಣ ಅಂತ. ಅದೆಲ್ಲೇ ತಪ್ಪಿಲ್ಲ, ನಾನು ಹೇಳ್ತಾ ಇರೋದು ಆ ಥರ ತುಂಬ ಜನ ವಿದೌಟ್ ಈವನ್ ರೈಡಿಂಗ್ ದ ಮೋಟರ್ ಸೈಕಲ್ ಇನ್ ದ ಸ್ಟಾಕ್ ಕಂಡೀಷನು ಮಾಡಿಫಿಕೇಷನ್ ತುಂಬ ಮಾಡಿಬಿಡ್ತಾರೆ. ಸೊ ಆ ಥರನೂ ಇದ್ದಾರೆ. ಸೊ ಥರ್ಡ್ ಕ್ಯಾಟಗರಿ ಆಫ್ ಪರ್ಸನ್ ನಾನು ಅಂತ ಅನ್ಕೋತೀನಿ. ಹಾಗೆ ನಾನೇನು ದೊಡ್ಡ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಐ ಡೂ ಸಟಲ್ ಮಾಡಿಫಿಕೇಷನ್. ಅಂದರೆ ತುಂಬ ಮಾಡಿಫಿಕೇಷನ್ ಮಾಡಲ್ಲ ನಾನು. ಜನರಲಿ ಮೋಟರ್ ಸೈಕಲ್ನ ಸ್ಟಾಕ್ ಕಂಡೀಷನಲ್ಲಿ ಫಸ್ಟು ಸ್ವಲ್ಪ ರನ್ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಆಲ್ರೆಡಿ ನಂಗೆ ಅನುಭವ ಆಗಿದೆ ಅಂದರೆ, ಸೊ ಈ ಮಾಡಿಫಿಕೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ಅನುಭವ ಆಗಿದ್ದರೆ ಜಸ್ಟ್ ರೈಡ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ, ಓಕೆ ಇದ್ರಲ್ಲಿ ಮಾಡಿಫಿಕೇಷನ್ ಇದು ಬೇಕಾಗುತ್ತೆ ಅಂತ. ಸೊ ಆ ಥರ ಮಾಡ್ತೀನಿ. ಬಟ್ ಅಗೇನ್ ಓವರ್ ಡೂ ಮಾಡಲ್ಲ ಮಾಡಿಫಿಕೇಷನ್ನು. ಜನರಲಿ ತುಂಬ ಸಟಲಾಗಿ ಮಾಡಿಫಿಕೇಷನ್ನು ಮಾಡ್ತೀನಿ ನಾನು. ಸೊ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಪರ್ಸನ್ ಐ ಆಮು. ತುಂಬ ಓವರ್ ಮಾಡಲ್ಲ. ಟು ಬಿ ಆನೆಸ್ಟ್, ನಾನು ಮ್ಯಾಕ್ಸಿಮಮ್ ಮಾಡಿಫಿಕೇಷನ್ ಮಾಡಿರೋದು ನಾನು 100-350 ಮೇಲೆ. ಅದ್ರ ಮೇಲೆ ಬರ್ತೀನಿ ನಾನು, ಡೋಂಟ್ ವೆರಿ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಫೀಲ್ ಆಫ್ ಮಾಡಿಫಿಕೇಷನ್, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಎಸ್, ನಾನು ತುಂಬ ಐ ವುಡ್ ಸೇ ತುಂಬ ಸಟಲ್ಲಾಗಿ ಮಾಡ್ತೀನಿ ಮಾಡಿಫಿಕೇಷನು. ಅನ್ನೆಸೆಸರಿ ನನಗೆ ಅದು ಬೇಕಾಗಿಲ್ಲ, ನಾನು ಯೂಸ್ ಮಾಡಲ್ಲ ಆ ಮಾಡಿಫಿಕೇಷನ್. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಸ್ಕ್ರಾಂಬ್ಲರ್ 4Xಲ್ಲಿ ಫಾಗ್ ಲೈಟ್ಸ್ ಇನ್ಸ್ಟಾಲೇ ಮಾಡಿಲ್ಲ. ಬಿಕಾಸ್ ನನಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನಗೆ 100-350ಲ್ಲಿ ನಾನು ಫಾಗ್ ಲೈಟ್ಸ್ ಇನ್ಸ್ಟಾಲ್ ಮಾಡಿದೆ. ಬಟ್ ನಂದು ಜನರಲ್ ಯೂಸ್ ಕೇಸಲ್ಲಿ ನಾನು ಅದನ್ನು ಯೂಸ್ ಮಾಡಿರೋದು ತುಂಬ ರೇರ್. ಸೊ ಆ ಎಕ್ಸ್ಪೀರಿಯನ್ಸ್ ಆದಮೇಲಿಂದ ನಾನು ಐ ಥಿಂಕ್ ಫಾಗ್ ಲೈಟ್ನ ಇನ್ಸ್ಟಾಲ್ ಮಾಡಿಲ್ಲ. ಹಾಗೆ ಅದು ಹಂಗಂತ ನೀವು ಇನ್ಸ್ಟಾಲ್ ಮಾಡಬಾರ್ದು ಅಂತ ಅಲ್ಲ. ಇಟ್ ಜಸ್ಟ್ ಮೀನ್ಸ್ ದಟ್ ಐ ಡೋಂಟ್ ಯೂಸ್ ದ್ಯಾಟ್ ಮಚ್ ಫಾಗ್ ಲೈಟ್ಸ್. ಸೊ ನಾನು ಇನ್ಸ್ಟಾಲ್ ಮಾಡಲಿಲ್ಲ ಅದ್ರ ಮೇಲೆ. ಸೊ ತುಂಬ ಕಮ್ಮಿ ಮಾಡಿಫಿಕೇಷನ್ ಮಾಡಿದೆ ಅದರಲ್ಲಿ. ಇನ್ನೊಂದು ಟೈಪ್ ಆಫ್ ಥಿಂಗ್ ಮಾಡಿಫಿಕೇಷನ್ ಟರ್ಮ್ ಅಂತ ನೀವು ಹೇಳ್ಬೋದು. ಅಗೇನ್ ನಾನು ಆಲ್ರೆಡಿ ಎಷ್ಟೊಂದು ಮಾಡಿಫಿಕೇಷನ್ ಹೇಳಿದ್ದೀನಿ. ಲೈಕ್ ನೀವು ಆ್ಯಂಡ್ ಆಲ್ಸೋ ನೀವು ಕೇಳ್ತೀರಾನು, ಅದೇ ನಾನೇನು ಹೇಳಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಕೊಂಡಿದೆ ನಿಮಗೆ ಮಾಡಿಫಿಕೇಷನ್ ಅಂದರೆ ಏನು. ಮಾಡಿಫಿಕೇಷನ್ ಕಂಪನೀಸು ಇದೆ ನಿಮಗೆ. ಅದು ಥರ್ಡ್ ಪಾರ್ಟಿ ಮಾಡಿಫಿಕೇಷನ್ ಕಂಪನಿ, ಆಫ್ಟರ್ ಮಾರ್ಕೆಟ್ ಬೇಸಿಕಲಿ. ಸೊ ವೆರಿ ಪಾಪ್ಯುಲರ್ ಕಂಪನೀಸ್ ಇದೆ. ಸೊ ನಿಮ್ಗೆ ಗೊತ್ತು ಏನೇನು ಮಾಡಿಫಿಕೇಷನ್ ಮಾಡಬೇಕಂತ. ನಾನಿಲ್ಲಿ ಯಾಕೆ ನೀವು ಮಾಡಿಫೈ ಮಾಡ್ತೀರಾ ಅಂತ. ಸೊ ಒಂದು ಆಬ್ವಿಯಸ್ಲಿ ಕಂಫರ್ಟ್ ಬಿಟ್ಟಾಕಿ, ನೀವು ಟೆಕ್ನಿಕಲ್ ಮಾಡಿಫಿಕೇಷನ್ ಬಿಟ್ಟಾಕಿ. ಕೆಲವು ಮಾಡಿಫಿಕೇಷನ್ನು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನಾನು ನಂದು 2 ಮೋಟರ್ ಸೈಕಲ್, ಹಂಟರು ಮತ್ತು ಸ್ಕ್ರಾಂಬ್ಲರು, ಎರಡರಲ್ಲೂ ನಾನು ಬ್ಯಾಟ್ಮ್ಯಾನ್ ಸ್ಟಿಕ್ಕರ್ ಹಾಕಿದ್ದೀನಿ. ಏನಕ್ಕೆ ಅದು? ಇಟ್ ವಾಸ್ ಫಾರ್ ನೋ ರೀಸನ್, ನನಗೆ ಖುಷಿ ಕೊಡುತ್ತೆ ಅಂತ ಒಂದು. ಇನ್ನೊಂದು ದ ಟ್ರಿಪ್ ಮೆಷಿನ್ದು ರ್ಯಾಪ್ ಹಾಕಿದ್ದೀನಿ ಆನ್ ದಿಸ್ ಏನು ಹೇಳಿ ಹ್ಯಾಂಡಲ್ ಸಾರಿ ಏನು ಹೇಳ್ತಾರೆ ಆನ್ ದ ಥ್ರಾಟಲ್ ಹತ್ರ ಥ್ರಾಟಲ್ ಮತ್ತು ಇಲ್ಲಿದೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಸೊ ಏನು ಅಂತ ಹುಡುಕ್ತಾ ಇದ್ದೆ. ಸೊ ಅಲ್ಲಿ ಹಾಕಿದ್ದೀನಿ. ಸೊ ಓಕೆ, ಸೊ ಈ ಥರ ಮಾಡಿಫಿಕೇಷನ್ನು ಟು ಬಿ ವೆರಿ ಆನೆಸ್ಟು ಫಾರ್ ಮೆನಿ ಪೀಪಲು ಇಟ್ ಈಸ್ ಸೆನ್ಸ್ಲೆಸ್ ಮಾಡಿಫಿಕೇಷನ್ ಅಂತ ಹೇಳ್ತಾರೆ. ಲೈಕ್ ನಾವು ಕೆಲವು ಸ್ಟಿಕ್ಕರ್ ಹಾಕ್ಬಿಡ್ತೀವಿ ನೋಡಿ, ಸೊ ಏನೋ ಒಂದು ದೇವರ ಹೆಸರು ಏನೋ ಒಂದು ಸ್ಟಿಕ್ಕರ್ ಹಾಕ್ತೀವಿ ನೋಡಿ, ಅದನ್ನು ತುಂಬ ಜನ ಸೆನ್ಸ್ಲೆಸ್ ಮಾಡಿಫಿಕೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ಲೈಕ್ ಇಂಜಿನ್ ಗಾರ್ಡು ಆರ್ ದೋಸ್ ಥಿಂಗ್ಸ್ ನೀವು ಆಲ್ರೆಡಿ ಕಂಫರ್ಟ್ ಮಾಡಿಫಿಕೇಷನ್, ಇದನ್ನು ಸೆನ್ಸಿಬಲ್ ಮಾಡಿಫಿಕೇಷನ್ ಅಂತ ಹೇಳ್ತೀನಿ. ನಾನು ಟು ಬಿ ವೆರಿ ಆನೆಸ್ಟು ಹೇಳ್ತೀನಿ, ನಂದು ಕೇಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಸೆನ್ಸ್ಲೆಸ್ ಮಾಡಿಫಿಕೇಷನ್ನು ಮಾಡಿದ್ದೀನಿ. ಓಕೆನಾ? ಸೊ ಐ ಡೋಂಟ್ ಥಿಂಕ್ ದಟ್ ನೀವು ಎಲ್ಲ ಮಾಡಿಫಿಕೇಷನು ಸೆನ್ಸಿಬಲ್ ಆಗಿ ಮಾಡಿಫಿಕೇಷನ್ ಮಾತ್ರ ಮಾಡಲ್ಲ. ಈವನ್ ನಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಕ್ರಾಂಬ್ಲರಲ್ಲಿ ದ ರೇಸ್ಟ್ ಫೆಂಡರ್ ಇದೆ ನೋಡಿ, ಅದೇನು ನಾನೇನು ಯಾವುದೋ ಒಂದು ರೀಸನ್ ಆಫ್ ರೋಡ್ ಮಾಡ್ತೀನಿ ಅಂತ ಮಾಡಿಲ್ಲ ಅದನ್ನ, ಆರ್ ಇನ್ ಜನರಲ್ ಐ ಡೋಂಟ್ ನೋ ವಾಟ್ ಈಸ್ ದ ಯೂಸ್ ಕೇಸು. ಸುಮ್ಮನೆ ಮಾಡಿರೋದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ, ಲುಕ್ ಮಾಡಿಫಿಕೇಷನ್ ಆರ್ ಜಸ್ಟ್ ಫಾರ್ ದ ಸೇಕ್ ಇಟ್ ಮೇಕ್ಸ್ ಮೀ ಫೀಲ್ ಮೋರ್ ದಟ್ ಇಟ್ಸ್ ಅ ಸ್ಕ್ರಾಂಬ್ಲರ್ ಅಂತ. ಸೊ ಆ ಥರ ಮಾಡಿಫಿಕೇಷನ್, ಈವನ್ ಫಾರ್ ದಟ್ ಮ್ಯಾಟರ್ ನಾನು ದ ಹಂಟರಲ್ಲಿ ದ ಕಲರ್ ಆಫ್ ದ ಸೀಟು, ಅದಕ್ಕೇನು ರೀಸನ್ ಇಲ್ಲ. ಓಕೆನಾ? ಟೆಕ್ನಿಕಲ್ ಏನು ರೀಸನ್ ನಾನು ಕೊಡೋಕ್ಕಾಗಲ್ಲ, ಸುಮ್ಮನೆ ಮಾಡಿದ್ದು ನನಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದೆ ಮಾಡಿಫಿಕೇಷನು. ಸೊ ಈ ಥರ ನಾವು ಮಾಡಿಫಿಕೇಷನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಪ್ರೀವಿಯಸ್ಲಿ ಹೇಳಿದೆ ನೋಡಿ, ನಾನು ಸ್ಟಿಕ್ಕರ್ ಎಲ್ಲ ಹಾಕ್ತಾಯಿದ್ದೆ ನನ್ನ ಸ್ಕೂಟರ್ಗೆ. ಸೊ ಈ ಮಾಡಿಫಿಕೇಷನ್ ಸೆನ್ಸ್ಲೆಸ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಇಂಪಾರ್ಟೆಂಟು. ಆ್ಯಂಡ್ ಅಲ್ಲಿ ತುಂಬ ಜನ ನಾನು ನೋಡ್ತೀನಿ, ಯಾಕಯ್ಯ ಈ ಮಾಡಿಫಿಕೇಷನ್ ಮಾಡಿದೆ ನೀನು ಅಂತ ತುಂಬ ಜನ ಲೈಕ್ ಆಳಿಸ್ತಾರೆ ಜನರ. ಆ್ಯಂಡ್ ಕೆಲವರು ಅವ್ರದ್ದು ಏನೋ ದೊಡ್ಡ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಲೈಕ್ ಒಬ್ಬರು ಒಂದೊಂದು ಥರ ಟೇಸ್ಟ್ ಇರುತ್ತೆ ಗುರು. ಲೈಕ್ ಸಮ್ ಲೇಡಿ ಮೇ ಬಿ ಶಿ ವಾಂಟ್ಸ್ ಟು ಫೀಲ್ ದಟ್ ಫೆಮಿನಿನ್ ಫೀಲ್ ಆಫ್ ದ ಮೋಟರ್ ಸೈಕಲು. ಸೊ ಪಿಂಕ್ ಪೇಂಟ್ ಮಾಡಿರ್ಬೋದು. ಅವ್ರು ಯಾರೋ ಒಬ್ಬ ಮ್ಯಾನು ಅಷ್ಟೇ, ಮೇ ಬಿ ಅವನು ಸ್ವಲ್ಪ ಲೈಕ್ ಯಾರ್ದೋ ಒಂದು ಭಕ್ತ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅವನು ಒಂದು ಟೈಪ್ ಆಫ್ ಮಾಡಿಫಿಕೇಷನ್ ಮಾಡಿರ್ತಾನೆ, ಅದನ್ನು ಆಡ್ಕೊಳ್ಳೋದು. ಸೊ ಈ ಥರ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಅವ್ರು ಇಷ್ಟ ಗುರು, ಅವ್ರ ಗಾಡಿ ಅವ್ರು ಏನಾದರೂ ಮಾಡ್ಕೋತಾರೆ. ನನ್ನ ಪ್ರಕಾರ ಮಾಡಿಫಿಕೇಷನು ಎಲ್ಲಿ ತನಕ ಪ್ರಾಬ್ಲಮ್ ಅಲ್ಲ ಅಂದರೆ, ಒಂದು ಆಬ್ವಿಯಸ್ಲಿ ಆ ಮೋಟರ್ ಸೈಕಲ್
ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತ. ಕೆಲವರು ನಾನು ನೋಡಿದ್ದೀನಿ ಮಾಡಿಫಿಕೇಷನ್ ಹೆಸರಲ್ಲಿ ಬ್ರೇಕ್ ಫ್ಯೂಲ್ ಒಳಗಡೆ ಸ್ಟಿಂಗ್ ಎಲ್ಲ ಹಾಕಿದ್ರು, ಯಾರೋ ಒಬ್ಬರು ಹುಚ್ಚ, ಗೊತ್ತಿಲ್ಲ ಅದು. ಆ ಥರ ಮಾಡಿಫಿಕೇಷನ್ ಮಾಡಿಬಿಡೋದು ತುಂಬ ಡೇಂಜರ್. ಅವ್ನಿಗೆ ಎಷ್ಟು ರಿಸ್ಕು, ಬ್ರೇಕ್ ಹಾಕಿಲ್ಲ ಅಂದರೆ ಏನು ಡೇಂಜರು, ಅದು ಬಿಟ್ಟಾಕಿ ಅವ್ನು ರಿಸ್ಕ್ ಬಿಟ್ಟಾಕಿ ಅಲ್ಲಿ ಮುಂದ್ಗಡೆ ಇರೋನಿಗೆ ಎಷ್ಟು ರಿಸ್ಕು, ಅವ್ನು ಬಂದ್ಬಿಟ್ಟು ಗುದ್ಬಿಟ್ರೆ ಅಂತ. ಸೊ ನೀವು ಫಸ್ಟು ನಿಮಗೂ ತೊಂದರೆ ಕೊಡಬಾರ್ದು ಆ ಮಾಡಿಫಿಕೇಷನಿಂದ, ಅವ್ರು ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದು. ಫಾರ್ ಎಕ್ಸಾಂಪಲ್ ಈ ಫಾಗ್ಲೈಟ್ ಅಂತ ಹೇಳ್ತಾ ಇರ್ತಾರೆ ನೋಡಿ, ನಾನು ಸಾಕಷ್ಟು ಜನ ನೋಡಿದ್ದೀನಿ. ಅಗೇನ್ ಇಟ್ ಈಸ್ ನಾಟ್ ಇನ್ಫ್ಲುಯೆನ್ಸರ್ಸ್ ತಪ್ಪಲ್ಲ, ಅದು ಅವರು ಒಂದು ಒಳ್ಳೆ ರೀಸನ್ಗೋಸ್ಕರನೇ ಹೇಳ್ತಾ ಇರೋದು. ಬಟ್ ನಾನೇನು ನೋಡೋದಂದರೆ, ಅವರು ಫಾಗ್ಲೈಟ್ ತೊಗೊಂಡು ಹುಚ್ಚುಚ್ಚಂಗೆ ಫ್ಲ್ಯಾಶ್ ಮಾಡಿಕೊಂಡು ಸಿಟಿಯಲ್ಲೆಲ್ಲ ತೊಂದರೆ ಕೊಡೋದು, ಅವ್ರ ಹೈವೇಸಲ್ಲೂ ಎಷ್ಟೊಂದು ಜನರಿಗೆ ತೊಂದರೆ ಕೊಡೋದು ನೋಡಿದ್ದೀನಿ ನಾನು. ಸೊ ಇದನ್ನು ಅದು ಏನು ಫಾಗ್ಲೈಟ್ ಹಾಕ್ಬಿಟ್ರೆ ಏನು ದೊಡ್ಡ ನೀವು ಎಕ್ಸ್ಪರ್ಟು ಮಾರಲ್ ಹೈ ಗ್ರೌಂಡ್ ತೊಗೊಳ್ಳೋ ಥರ ನೀವು ಪರ್ಸನ್ ಆಗ್ಬಿಡೋಲ್ಲ. ನೀವು ಅದನ್ನು ಯಾವ ಥರ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಬಿಟ್ಟಿರೋದು, ಓಕೆನಾ. ಸೊ ನಿಮ್ಮ ಹತ್ರ ಪವರ್ ಇದೆ, ನಿಮ್ಮ ಹತ್ರ ಮಾಡಿಫಿಕೇಷನ್ ಇದೆ ಅಂದರೆ ನೀವು ದೊಡ್ಡ ಎಕ್ಸ್ಪರ್ಟ್ ಮೋಟರ್ ಸೈಕ್ಲಿಸ್ಟ್ ಆಗಲ್ಲ ಅಕಾರ್ಡಿಂಗ್ ಟು ಮೀ. ಸೊ ಇದನ್ನು ಹೇಳ್ಬೇಕಂತ ಇದೆ. ಸೊ ಆಲ್ಸೋ ಸಮ್ಮನ್ ಹೂ ಇಸ್ ಜಸ್ಟ್ ಪುಟಿಂಗ್ ಸಮ್ ಸ್ಟಿಕ್ಕರ್ ಆನ್ ಹಿಸ್ ಬೈಕು, ನಿಮಗೆ ಅದು ಜೋಕ್ ಥರ ಅನಿಸ್ಬೋದು, ವಾಟ್ ಎವರ್ ರೀಸನ್ನು, ಬಟ್ ಅವ್ನಿಗೇನೋ ಖುಷಿ ಕೊಡ್ತಾ ಇದೆ ಗುರು, ನಿನ್ಗೆ ಏನು ಕಷ್ಟ ಅಂತ. ಸ್ವಲ್ಪ ಟೈಮು ನಮಗೂ ವಿಚಿತ್ರ ಅನಿಸುತ್ತೆ. ಕೆಲವು ಲೈಕ್ ಕೆಳಗಡೆ ಅಂಡರ್ ದ ಮೋಟರ್ ಸೈಕಲ್ ಕೆಲವು ಲೈಟ್ ಹಾಕಿರ್ತಾರೆ, ವಿಚ್ ಇಸ್ ಆ್ಯಕ್ಚುಲಿ ಇಲ್ಲಿಗಲು, ಅದಕ್ಕೋಸ್ಕರ ನಂಗೆ ತಪ್ಪು ಅಂತ ಅನಿಸುತ್ತೆ. ಬಟ್ ಅವನು ಏನಕ್ಕೆ ಹಾಕಿದ್ದಾನೆ, ಅದು ಒಂಥರ ಜೋಕ್ ಥರ ಕಾಣುತ್ತೆ ಅಂತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಇಲ್ಲಿಗಲ್ ಅಂತ ತಪ್ಪು ಅಂತ ಹೇಳ್ತೀನಿ ಅಷ್ಟೇ. ಸೊ ನಾನು ಅವ್ನಿಗೆ ಹೋಗಿ ಹೇಳಿದ್ರೆ ಏನು ಕಾಮಿಡಿ ಥರ ನಿಂದಿದೆ ಅಂತ ಆ ಥರ ಹೇಳಲ್ಲ. ಇನ್ ಕೇಸ್ ಅವ್ನ ಫ್ರೆಂಡ್ ಆಗಿದ್ರೆ ಏನು ಗೊರೋ ಇದು ಲೀಗಲ್ ಅಲ್ಲ ಅಂತ ಹೇಳ್ತೀನಿ. ಸೊ ಅವನು ನನ್ನ ಪ್ರಕಾರ ಲೀಗಲ್ ಆಗಿರಬೇಕು, ಒಂದು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ನಿಮಗೂ ತೊಂದರೆ ಕೊಡಬಾರ್ದು ಅಷ್ಟೇ. ಮಾಡಿಫಿಕೇಷನ್ ಅಷ್ಟಿದ್ರೆ ಸಾಕು ನನ್ನ ಪ್ರಕಾರ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಮಾಡಿಫಿಕೇಷನಲ್ಲಿ. ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟು. ಆ್ಯಂಡ್ ದ ಮೇನ್ ಪಾಯಿಂಟಿಗೆ ಬಂದುಬಿಡೋಣ ಇವಾಗ, ಯಾಕೆ ನಾವು ಮಾಡಿಫಿಕೇಷನ್ಸ್ನ ಮಾಡ್ತೀವಿ, ದಟ್ ಈಸ್ ದ ಕ್ವಶನ್, ರೈಟ್. ಇವಾಗ ನನ್ನ ಪ್ರಕಾರ ದ ಮೇನ್ ರೀಸನ್ ನಾವು ಮಾಡಿಫಿಕೇಷನ್ ಮಾಡೋದು ಮೋಟರ್ ಸೈಕಲ್ನ, ಒಂದು ಟು ಮೇಕ್ ಇಟ್ ಅವರ್ ಓನ್, ಓಕೆನಾ. ಸೆಕೆಂಡ್ ಬಂದ್ಬಿಟ್ಟು, ಆ್ಯಂಡ್ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ನು, ಯಾಕೆ ನಾವು ಮೇಕ್ ಇಟ್ ಫಾರ್ ಓನ್ ಮಾಡ್ತೀವಿ ಅಂದರೆ, ಸೊ ದ್ಯಾಟ್ ವಿ ರೈಡ್ ದ ಮೋಟರ್ ಸೈಕಲ್ ಮೋರ್ ಆಫನ್ನು. ನಿಮ್ಗೆ ಆ ಮೋಟರ್ ಸೈಕಲ್ನ ರೈಡ್ ಮಾಡೋಕ್ಕೆ ಆ ಖುಷಿ ಕೊಡಬೇಕು ತಾನೆ ಒಂದು, ಆ್ಯಂಡ್ ಮೋರ್ ಆಫನ್ ರೈಡ್ ಮಾಡಬೇಕು. ಅದಕ್ಕೆ ಏನಾಗುತ್ತೆ ಅದು ಮಾಡಬೇಕು ನೀವು. ಸೊ ಅದಕ್ಕೋಸ್ಕರ ನೀವು ಮಾಡಿಫಿಕೇಷನ್ ಮಾಡ್ತಾಯಿದ್ದೀರಾ, ಆರ್ ಫಾರ್ ದ್ಯಾಟ್ ಮ್ಯಾಟರು ನಿಮಗೆ ನೋಡೋಕ್ಕೂ ಚೆನ್ನಾಗಿದೆ, ಯು ಫೀಲ್ ದಟ್ ದಿಟ್ ಈಸ್ ಯೋರ್ ಮೋಟರ್ ಸೈಕಲ್ಲು ಆ್ಯಂಡ್ ಯು ಆರ್ ಏಬಲ್ ಟು ರೈಡ್ ದಿಸ್ ಆಫನ್ ಅಂದರೆ, ಯು ಡೋಂಟ್ ನೀಡ್ ಟು ಡೂ ಮಾಡಿಫಿಕೇಷನ್ ಆಲ್ಸೋ. ನೀವು ಮಾಡಿಫಿಕೇಷನ್ ಏನು ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಸ್ಕ್ರಾಮ್ 440 411. ಸೊ ಮಾಡಿಫಿಕೇಷನ್ ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ಟು ಬಿ ವೆರಿ ಆನೆಸ್ಟು. ಸೊ ದಟ್ ಈಸ್ ಮೈ ಒಪಿನಿಯನ್ ನಿಜ ಹೇಳ್ಬೇಕಂದ್ರೆ. ಸೊ ಮಾಡಿಫಿಕೇಷನ್ ಮಾಡಲೇಬೇಕು ಅಂತಲೂ ಇಲ್ಲ, ಬಟ್ ನೀವು ಮಾಡಿಫಿಕೇಷನ್ ಮಾಡ್ತೀರಾ ಅಂದರೆ ನಿಮ್ಮದು ರಿಕ್ವೈರ್ಮೆಂಟ್ ಅಂತ ಹೇಳಲ್ಲ, ಐ ವುಡ್ ಸೇ ಇಟ್ ಇಸ್ ನಾಟ್ ನೆಸಸರಿ ಒಂದು ಪ್ರಾಕ್ಟಿಕಲ್ ರಿಕ್ವೈರ್ಮೆಂಟ್ ಅಂತಲ್ಲ, ನಿಮ್ಮದೊಂದು ಇಮೋಷ್ನಲ್ ರಿಕ್ವೈರ್ಮೆಂಟ್ ಆಗಿರಲಿ, ಪ್ರಾಕ್ಟಿಕಲ್ ರಿಕ್ವೈರ್ಮೆಂಟ್ ಆಗಿರಲಿ, ಕಂಫರ್ಟ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ವಾಟ್ ಎವರ್, ಇಟ್ ಮೇಕ್ಸ್ ಯು ಹ್ಯಾಪಿ ಆ್ಯಂಡ್ ಇಟ್ ಮೇಕ್ಸ್ ಯು ಫೀಲ್ ಯುವರ್ ಓನು ಆ್ಯಂಡ್ ಇಟ್ ಮೇಕ್ಸ್ ಯು ರೈಡ್ ಮೋರ್ ಆಫನ್. ದ್ಯಾಟ್ ಮಾಡಿಫಿಕೇಷನ್ ಡೆಫಿನೆಟ್ಲಿ ಈಸ್ ಗುಡ್ ಆ್ಯಂಡ್ ಡೆಫಿನೆಟ್ಲಿ ಆ ಮಾಡಿಫಿಕೇಷನ್ ನೀವು ಮಾಡಬೇಕು. ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಬೇರೆಯವ್ರು ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ, ಏನು ಜಡ್ಜ್ಮೆಂಟ್ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ನಾನು ಹಂಟರ್ ವಿಚ್ ನಾನು ಅದ್ರ ಬಗ್ಗೆ ಹೇಳಬೇಕಂತ ಅದೊಂದು ಹೇಳಿರಲಿಲ್ಲ. ಸೊ ಅದ್ರ ಮೇಲೆ ನಾನು ಮಾಡಿಫಿಕೇಷನ್ ಸಾಕಷ್ಟು ಜಾಸ್ತಿ ಮಾಡಿದ್ದೀನಿ ನೋಡಿ. ನಾನು ಪ್ರತಿ ಸಲಿನೂ ವೆನ್ ಐ ಮಾಡಿಫೈಡ್ ದ್ಯಾಟ್ ಮೋಟರ್ ಸೈಕಲ್, ಬಿಕಾಸ್ ಇಟ್ ವಾಸ್ ನಾಟ್ ಪರ್ಫೆಕ್ಟ್ ಫ್ರಮ್ ದ ಸ್ಟಾಕ್ ಫಾರ್ ಮೀ, ಮೇ ಬಿ ಫಾರ್ ಅದರ್ಸ್ ಅದು ಪರ್ಫೆಕ್ಟ್ ಆಗಿತ್ತು, ನನಗಂತೂ ಪರ್ಫೆಕ್ಟ್ ಇರಲಿಲ್ಲ, ಬಿಕಾಸ್ ನಾನು ಅದನ್ನು ಟೂರಿಂಗೋಸ್ಕರ ಯೂಸ್ ಮಾಡಬೇಕಂತ ತೊಗೊಂಡಿದ್ದು. ಸೊ ಅದು ಪರ್ಫೆಕ್ಟ್ ಆಗಿರಲಿಲ್ಲ, ಬಟ್ ಐ ಮಾಡಿಫೈಡ್ ಇಟ್. ಆ್ಯಂಡ್ ವೆನ್ ಎವರ್ ಐ ಮಾಡಿಫೈಡು, ಆನೆಸ್ಟ್ಲಿ ನನಗೆ ಒಂಥರ ಎಕ್ಸೈಟಿಂಗ್ ಫೀಲಿಂಗ್ ಅಂತು, ಒಂಥರ ಸ್ಪೆಷಲ್ ಫೀಲಿಂಗ್ ಆಯಿತು. ಆ್ಯಂಡ್ ಎವ್ರಿ ಟೈಮ್ ಐ ಫೆಲ್ಟ್ ದಟ್ ಮೋಟರ್ ಸೈಕಲ್ ಒಂದು ಡಿಫ್ರೆಂಟ್ ಬೀಚ್ ಥರ ಅದು ಕಾಣ್ತಾ ಇದೆ ನನಗೆ, ಒಂಥರ ಡಿಫ್ರೆಂಟ್ಸ್ ಆ ಮೋಟರ್ ಸೈಕಲಲ್ಲಿ ಕಾಣಿದಾಗಲೂ ಎವ್ರಿ ಟೈಮ್ ನಂಗೆ ಖುಷಿ ಆಗ್ತಾಯಿತ್ತು. ಸೊ ಮಾಡಿಫಿಕೇಷನ್ ಎವ್ರಿ ಟೈಮ್ ಮಾಡಿದಾಗ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಆ್ಯಂಡ್ ಐ ನೋ ದಟ್ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ತುಂಬ ಜನ ದಟ್ ಒಬ್ಸೆಸಿವ್ ಆಗಿಬಿಡ್ತಾರೆ ಮಾಡಿಫಿಕೇಷನ್, ಬಿಕಾಸ್ ಎವ್ರಿ ಟೈಮ್ ದೆ ಮಾಡಿಫೈ ಇಟ್ ಫೀಲ್ಸ್ ದಟ್ ಇಟ್ ಈಸ್ ಬೆಟರ್ ದ್ಯಾನ್ ಬಿಫೋರ್. ಸೊ ಆ ಫೀಲ್ ಕೊಡುತ್ತೆ ನೋಡಿ, ಅದೇ ಒಂಥರ ಸ್ಪೆಷಲು ಯಾವಾಗಲೂ ಮಾಡಿಫಿಕೇಷನ್ ಮಾಡಿದಾಗ. ಸಮ್ಟೈಮ್ಸ್ ನಾನು ಹೇಳ್ದಂಗೆ ಈವನ್ ನಿಮಗೆ ಅದರದ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ರು, ಲುಕ್ ಚೇಂಜ್, ನಾಟ್ ದ ನೆಸೆಸರಿ ಮಾಡಿಫಿಕೇಷನ್ ಅಷ್ಟೇ ಅಲ್ಲ, ಒಂದೊಂದ್ಸರಿ ಜಸ್ಟ್ ನಿಮಗೆ ದ ಸೆನ್ಸ್ಲೆಸ್ ಮಾಡಿಫಿಕೇಷನ್ ಮಾಡಿದ್ರು ನಿಮ್ಗೆ ಖುಷಿ ಕೊಡುತ್ತೆ. ಆ್ಯಂಡ್ ವಾಟ್ ಈಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ದ್ಯಾಟ್, ನೀವು ಜಾಸ್ತಿ ಆಫನಾಗಿ ರೈಡ್ ಮಾಡಿ, ಮೇಕ್ ಯು ಫೀಲ್ ದ್ಯಾಟ್ ಯು ಮೋಟರ್ ಸೈಕಲ್ ಇಸ್ ಮೋರ್ ಯೋರ್ಸ್ ಅಂತ. ಸೊ ಅದಕ್ಕೋಸ್ಕರ ನೀವು ಮಾಡಿಫೈ ಮಾಡ್ತಾ ಇದ್ದೀರಾ ಅಂದರೆ ತಲೆನೇ ಕೆಡ್ಸ್ಕೋಬೇಡಿ ಅಂತ ಹೇಳ್ಬೇಕಂತ ಇದ್ದೆ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ ನಾನು. ಸೊ ಹೋಪ್ಫುಲಿ ನಿಮಗೆ ನನ್ನದು ವಾಟ್ ಎವರ್ ಐ ಟೋಲ್ಡು ಯು ಆರ್ ಏಬಲ್ ಟು ರಿಲೇಟ್ ಟು ಇಟ್ಟು, ಆ್ಯಂಡ್ ನೀವು ಮಾಡಿಫಿಕೇಷನ್ಸ್ ಎಲ್ಲ ಮಾಡಿ ಈ ಥರ ಫೀಲ್ ಮಾಡಿರ್ಬೋದು. ಸೊ ನಿಮ್ದೇನು ಫೀಲಿಂಗ್ ಇದೆ ಮಾಡಿಫಿಕೇಷನ್ ಮಾಡಿದಾಗ ಅದನ್ನು ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗಾಡಿ ಇಲ್ಲೇ ನಿಲ್ಲಿಸೋಣ.
ಒಂದೇ ಒಂದು ಮಾಡಿಫಿಕೇಷನ್ ಇದರಲ್ಲಿ, ಬಟ್ ಗುಡ್ ಇನಫ್ ಫಾರ್ ಮೀ ಟು ಮೇಕ್ ಮೀ ರಿಯಲೈಸ್ ದಟ್ ಇಟ್ ಈಸ್ ಮೈನು. ಯಾರ್ಯಾರು ಬ್ಯಾಟ್ಮ್ಯಾನ್ ಫ್ಯಾನ್ಸ್ ಇದ್ದಾರಪ್ಪ ಅವರು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಕ್ಚುಲಿ ಇದನ್ನು ನಾನು ಸ್ಕ್ರಾಮ್ಲರ್ ಮೇಲೆ ಹಾಕ್ಬೇಕಂತ ಇದ್ದೆ, ಬಟ್ ಆಗಲಿಲ್ಲ ಅದು. ಓಕೆ,